ಒಂದು ಪ್ರೋಮೋ ನೋಡ್ತಾ ಇದ್ದೆ. ಒಂದು ಚಾನಲ್ ಅವರು ನಸೀರ್ ಅಹಮದ್ ಅವ್ರು ಸಂಬಂಧಪಟ್ಟಂಗೆ ಆ ಪ್ರೋಮೋದಲ್ಲಿ ನಸೀರ್ ಅಹಮದ್ ಇದು ಬೇಕಿತ್ತಾ, ನಸೀರ್ ಅಹಮದ್ ಅವ್ರ ಮೆಂಬರ್ಶಿಪ್ ಹೋಗುತ್ತಾ, ನಸೀರ್ ಅಹಮದ್ ಅವರ ದಿವಾಳಿ ಆಗಿದಾರಾ, ಸಭಾಧ್ಯಕ್ಷರು ಏನು ಮಾಡ್ತಾರೆ ಅಂತ ಹೇಳಿ ಒಂದು ಪ್ರೋಮೋ ನೋಡ್ತಾ ಇದ್ದೆ. ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ನೋಡಿ, ಮೀಡಿಯಾ ಏನಿದೆ, ವೆದರ್ ಇಟ್ ಈಸ್ ಎ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಆರ್ ಪ್ರಿಂಟ್ ಮೀಡಿಯಾ, ಇದ್ರ ಬಗ್ಗೆ ನನಗೆ ಬಹಳ ಅಪಾರವಾದಂಥ ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ಇವತ್ತು ಈ ಒಂದು ಪತ್ರಿಕಾ ರಂಗ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ಮೀಡಿಯಾ ಏನಿದೆ, ಪಬ್ಲಿಕ್ನ ಎಜುಕೇಟೆಡ್ ಮಾಡಬೇಕೇ ವಿನಃ ಪಬ್ಲಿಕ್ನ ರಾಂಗ್ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇವರೆಲ್ಲ ಕೂಡ ಇಷ್ಟೊಂದು ಪ್ರೋಮೋ ಕೊಡ್ತಾರಂಥ ಸಂದರ್ಭದಲ್ಲಿ ನಾನು ಕೂಡ ಮಾತನಾಡಲಿಕ್ಕೆ ಬಯಸ್ತೀನಿ. ನಸೀರ್ ಅಹಮದ್ಗೆ ಬೇಕಿತ್ತ ಅಂತ ಹೇಳಿದ್ರೆ, ನಸೀರ್ ಅಹಮದ್ ಅವರು ಯಾವುದೇ ಬೇರೆ ಥರ ಚಟುವಟಿಕೆ ಮಾಡಿಲ್ಲ, ಬೇರೆ ಯಾವುದೇ ತರಹ ದ್ರೋಹ ಮಾಡಿಲ್ಲ. ನಸೀರ್ ಅಹಮದ್ ಅವರು 16,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದು ಬೇಕಿತ್ತಾ ಅನ್ನೋದು ನಿಮ್ಮ ಪ್ರಶ್ನೆನಾ ನಾನು ಕೇಳಕ್ಕೆ ಬಯಸ್ತೀನಿ. ನಿಮ್ಗೆ ನಸೀರ್ ಅಹಮದ್ಗೆ ಬೇಕಿತ್ತ ಅಂದರೆ ಅವರು 16,000 ಜನಕ್ಕೆ ಕೆಲಸ ಕೊಟ್ರಲ್ಲ, ಅದು ಬೇಕಿತ್ತಾ ಅನ್ನೋದು ನಿಮ್ಮ ಪ್ರಶ್ನೆನಾ? ಇವತ್ತು ನಸೀರ್ ಅಹಮದ್ ಅವ್ರಿಗೆ ಇವತ್ತು ಮೆಂಬರ್ಶಿಪ್ ಹೋಗುತ್ತಾ ಅಂತ ಹೇಳಿ ತಾವೇ ಕೇಳ್ತಾ ಇದ್ದೀರಾ. ನಾನು ಒಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಮೀಡಿಯಾದವರು, ಜರ್ನಲಿಸ್ಟ್ ಮಾತನಾಡೋಕ್ಕಿಂತ ಮುಂಚೆ ಅದರ ಪೂರ್ವಭಾವ ತಿಳ್ಕೊಬೇಕಾಗ್ತದೆ. ಅದರ ಬ್ಯಾಕ್ಗ್ರೌಂಡು, ಲೀಗಲ್ಲು ಇಲ್ಲೀಗಲ್ಲು ಎಲ್ಲ ಕೂಡ ತಿಳ್ಕೊಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಸೀರ್ ಅಹಮದ್ ಅವ್ರ ಮೆಂಬರ್ಶಿಪ್ ಹೋಗುತ್ತಾ ಅಂತ ಹೇಳಿದ್ರೆ, ನಸೀರ್ ಅಹಮದ್ ಅವ್ರ ಮೆಂಬರ್ಶಿಪ್ ಹೋಗಬೇಕು ಅಂತ ಹೇಳಿದ್ರೆ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ಆರ್ಟಿಕಲ್ 191 ಅಟ್ರಾಕ್ಟ್ ಆದಾಗ ಮಾತ್ರ ಅವ್ರ ಮೆಂಬರ್ಶಿಪ್ ಹೋಗಲಿಕ್ಕೆ ಸಾಧ್ಯ. ನಸೀರ್ ಅಹಮದ್ ಕೇಸ್ ಇವತ್ತು ಆರ್ಡರ್ ಆಗಿರೋದೆಲ್ಲಿ? ಟ್ರಿಬ್ಯುನಲಲ್ಲಿ ಆಗಿರೋದು. ಟ್ರಿಬ್ಯುನಲ್ಗೂ ಕೋರ್ಟ್ಗೂ ಬಹಳ ವ್ಯತ್ಯಾಸ ಇದೆ. ನ್ಯಾಯಾಲಯನೇ ಬೇರೆ, ನ್ಯಾಯಮಂಡಲಿನೇ ಬೇರೆ. ಕಾನ್ಸ್ಟಿಟ್ಯೂಷನ್, ಟ್ರಿಬ್ಯುನಲ್ ಫಾರ್ಮ್ಡ್ ಬೈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂದರೆ ನಾನು ಹೇಳ್ತಾ ಇರೋಂಥದ್ದು, ಕೋರ್ಟು ನಮ್ಮ ಸಂವಿಧಾನದ ಆಧಾರದ ಮೇಲೆ ಕೋರ್ಟ್ ಫಾರ್ಮ್ ಆಗಿರೋಂಥದ್ದು. ಟ್ರಿಬ್ಯುನಲ್ಲು ಮಿನಿಸ್ಟ್ರಿ ಮಾಡಿರುವಂಥ ಒಂದು ನ್ಯಾಯಮಂಡಲಿ. ಅದು ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತಾಗಿರುವಂತಹ ಟ್ರಿಬ್ಯುನಲ್ ಏನಿದೆ, ಈ ಟ್ರಿಬ್ಯುನಲ್ ವ್ಯಾಪ್ತಿ ಏನಪ್ಪ ಅಂತ ಹೇಳಿದ್ರೆ, ಕಾರ್ಯವ್ಯಾಪ್ತಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಾರ್ಪೊರೇಟಲ್ಲಿ ಕಂಪ್ನಿ ಡಿಸ್ಪ್ಯೂಟ್ಸ್ ಏನಿದೆ, ಆ ಡಿಸ್ಪ್ಯೂಟ್ನ ಸಾಲ್ವ್ ಮಾಡೋಂಥದ್ದು, ಸೆಟ್ಲ್ ಮಾಡೋಂಥದ್ದು, ಆರ್ಡರ್ ಮಾಡೋಂಥದ್ದು, ಆಮೇಲೆ ಅದರ ಮೇಲೆ ಇನ್ಸಾಲ್ವೆನ್ಸಿ ಏನಿದೆ ಅದನ್ನು ನೋಡೋವಂಥದ್ದು, ಬ್ಯಾಂಕ್ ಕರಪ್ಟ್ ಅಂತ ಡಿಸ್ಪ್ಯೂಟ್ಸನ್ನ ಹ್ಯಾಂಡಲ್ ಮಾಡೋವಂಥದ್ದು ಅಂತ ಹೇಳಿ ಅದರ ಟ್ರಿಬ್ಯುನಲ್ ಕಾರ್ಯವ್ಯಾಪ್ತಿ. ಇವತ್ತು ಟ್ರಿಬ್ಯುನಲ್ ಯಾಕೆ ಫಾರ್ಮ್ ಆಯಿತು ಅಂತ ಹೇಳಿದ್ರೆ, 2013 ಕಂಪ್ನಿ ಆ್ಯಕ್ಟ್ ಏನಿದೆ, 2013 ಕಂಪ್ನಿ ಆ್ಯಕ್ಟ್ ಏನಿದೆ, ಆ ಆ್ಯಕ್ಟ್ ಬೇಸ್ಡ್ ಮೇಲೆ ಸೆಕ್ಷನ್ 408 ಪ್ರಕಾರ ಇವತ್ತು ಟ್ರಿಬ್ಯುನಲ್ನ ಫಾರಮ್ ಮಾಡಿದ್ದಾರೆ. ಟ್ರಿಬ್ಯುನಲ್ನ ಫಾರಮ್ ಮಾಡಿ 11 ಟ್ರಿಬ್ಯುನಲ್ನ ಫಾರಮ್ ಮಾಡಿದ್ದಾರೆ ಥ್ರೂಔಟ್ ಇಂಡಿಯಾದಲ್ಲಿ. ಒಂದು ಮೇನ್ ಬೆಂಚನ್ನು ಡೆಲ್ಲಿಯಲ್ಲಿ ಮಾಡಿದ್ದಾರೆ, ಇನ್ನು 10 ಬೆಂಚನ್ನು ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಹೆಡ್ ಕ್ವಾರ್ಟರಲ್ಲಿ ಮಾಡಿದ್ದಾರೆ. ಆ 10 ಬೆಂಚವರು ಕೂಡ 5 ಬೆಂಚು ಒಂದು ಡಿವಿಷನ್ಗೆ, 5 ಬೆಂಚು ಇನ್ನೊಂದು ಡಿವಿಷನ್ಗೆ ಅಂತ ಮಾಡಿದ್ದಾರೆ. ಇವತ್ತು ನಮ್ಮ ಹೈದರಾಬಾದು, ಚೆನ್ನೈ, ಬ್ಯಾಂಗ್ಳೂರು, ಕಲ್ಕಟ್ಟ, ಗೋವಾ ಇಷ್ಟು ಏನಿದೆ, ಇದು ಮೆಡ್ರಾಸ್ ಅಪ್ಲೇಟ್ ಬೆಂಚಿಗೆ ಬರುತ್ತೆ. ಇವತ್ತು ಏನು ಈ ನಮ್ಮ ಅಪ್ಲೇಟ್ ಬೆಂಚಲ್ಲಿ ಇಲ್ಲೇನ ಬೆಂಗಳೂರಲ್ಲಿ ಏನಾಗಿದೆ ಆರ್ಡರ್ಸು, ಅದನ್ನು ಬೇಕಾದರೆ ಅಪ್ಲೇಟ್ ಅವ್ರು ಚೆನ್ನೈಗೆ ಹೋಗ್ಬೋದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಯಾವುದು ಟ್ರಿಬ್ಯುನಲ್ಗೆ ಮತ್ತು ಕೋರ್ಟಲ್ಲಿ ಯಾವುದೇ ಒಂದು ಅಪರಾಧಿಗೆ ಸೆಂಟೆನ್ಸ್ ಕೊಡುವಂತಹ ಪವರ್ಸ್ ಇದೆ. ಅದರ ಮೇಲೆ ಜಡ್ಜ್ಮೆಂಟ್ ಆರ್ಡರ್ ಪಾಸಿ ಅಪರಾಧಿನ ಜೈಲಿಗೆ ಕಳಿಸ್ಬೋದು, ಗಲ್ಗೆ ಹಾಕ್ಬೋದು, ಅವನ ಮೇಲೆ ಬೇರೆ ದಿವಾಳಿ ಅಂತ ಘೋಷಣೆ ಮಾಡೋದು, ಇವೆಲ್ಲ ಕೂಡ ಕೋರ್ಟ್ಗೆ ಇರುವಂಥ ಪವರ್ಸು. ಆದರೆ ಟ್ರಿಬ್ಯುನಲಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ. ಹೆಂಗೆ ಅಂದರೆ, ಟ್ರಿಬ್ಯುನಲಲ್ಲಿ ಯಾರು ಬೆಂಚಲ್ಲಿ ಇರ್ತಾರೆ, ಬೆಂಚ್ ಜಡ್ಜಿಂದ ಹಿಡಿದು ಅದರಲ್ಲಿ ಟ್ರಿಬ್ಯುನಲಲ್ಲಿ
ಟ್ರಿಬ್ಯುನಲಲ್ಲಿ ಏನಿದೆ, ಟ್ರಿಬ್ಯುನಲಲ್ಲಿ ಬರುವಂತಹ ಅಪಾಯಿಂಟ್ ಆಗುವಂತಹ ಜಡ್ಜಸ್ಸು ಅವರು ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರ್ಬೋದು, ಸೀನಿಯರ್ ಮೋಸ್ಟ್ ಲಾಯರ್ಸ್ ಇರ್ತಾರೆ, ಅದರ ಮೇಲೆ ಕೆಲವು ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೆ, ಅಂದರೆ ಫಿನಾನ್ಸಲ್ಲಿ ಮತ್ತು ಕಂಪನಿ ಸಬ್ಜೆಕ್ಟ್ಸಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಅಂಥವ್ರನ್ನ ಟ್ರಿಬ್ಯುನಲ್ಗೆ ಅವರು ಅಪಾಯಿಂಟ್ ಮಾಡಿರ್ತಾರೆ. ಸೊ ಟ್ರಿಬ್ಯುನಲ್ ಅನ್ನೋದು ಟೋಟಲಿ ಜುಡಿಷಿಯರಿ ಅಲ್ಲ. ಯಾಕಂದರೆ ಎಷ್ಟು ಸಾಧಕ ಬಾಧಕಗಳಿರುತ್ತೆ ಅಂಥದ್ರಲ್ಲಿ 16,000 ಜನಕ್ಕೆ ಕೆಲಸ ಕೊಟ್ಟು 30 ವರ್ಷದಿಂದ ಆತ ಆ ಕಂಪ್ನಿಯನ್ನ ಕಾಪಾಡ್ಕೊಂಡ್ಬಂದು ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಅವ್ರ ಫ್ಯಾಮಿಲಿಗೆ ಆಶ್ರಯ ನಿಂತಿದ್ದೀನಲ್ಲ, ಅದನ್ನೆಲ್ಲ ನೀವು ಏಕಾಏಕಿ ಮರೆತು ಬಿಟ್ಟು ನೀವು ತೇಜೋವಧನೆ ಮಾಡ್ತಾ ಇದ್ರಲ್ಲ, ಇದರಿಂದ ನಿಮಗೆ ಬರುವಂತ ಲಾಭ ಆದ್ರೂ ಏನು? ಒಬ್ಬ ವ್ಯಕ್ತಿನ, ಅಂತ ಇಂಪಾರ್ಟೆಂಟ್ ವ್ಯಕ್ತಿನ ಇವತ್ತು ಸೊಸೈಟಿ ಕಳ್ಕೊಂಡ್ರೆ ಲಾಸ್ ಆಗೋದು ಮುಖ್ಯವಾಗಿ ಆತನಿಗಿಂತ ಆತನ ಫ್ಯಾಮಿಲಿಗಿಂತ ಲಾಸ್ ಆಗುವಂಥದ್ದು ಈ ಸೊಸೈಟಿಗೆ. ದಯವಿಟ್ಟು ಮೀಡಿಯಾದವರು ಅದನ್ನು ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮಿಕ್ಕಿದ್ದು ಇವತ್ತು ಅವರ ಅಪ್ಲೇಟ್ಗೆ ಅವಕಾಶ ಇದೆ. ಇಲ್ಲಾಗಿರುವಂತಹ ಟ್ರಿಬ್ಯುನಲ್ ಏನಿದೆ, ಬೆಂಗಳೂರಲ್ಲಿ ಆಗಿರುವಂತಹ ಟ್ರಿಬ್ಯುನಲ್ಲು, ಅವರು ಮತ್ತೆ ಚೆನ್ನೈಯಲ್ಲಿ ಅವರು ಅಪ್ಲೇಟ್ ಹೋಗ್ಬೋದು. ಚೆನ್ನೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಈತನ ವಿರುದ್ಧ ಆಯಿತು ಅಂತ ಹೇಳಿದ್ರೆ, ಈ ಸ್ಕಾಟ್ ಗಾರ್ಮೆಂಟ್ಸ್ ವಿರುದ್ಧ ಆಯಿತು ಅಂತ ಹೇಳಿದ್ರೆ, ಆಮೇಲೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಕೂಡ ಅವರು ಹೋಗ್ಬೋದು. ಸುಪ್ರೀಂ ಕೋರ್ಟ್ಗೆ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಈತನ ದಿವಾಳಿ ಅಂತ ಹೇಳಿ ಆದೇಶ ಆಗಿದ್ರೆ ಆವಾಗ 191 ಅಟ್ರಾಕ್ಟ್ ಆಗ್ತಾ ಇತ್ತು, ಆವಾಗ ಡಿಸ್ಕ್ವಾಲಿಫೈ ಆಗ್ತಾ ಇದ್ರು. ಇವಾಗ ಆಗಿರುವಂತಹ ಆರ್ಡರ್ಸ್ ಟ್ರಿಬ್ಯುನಲ್ದು ಸರ್, ಆರ್ಡರ್ದು ನ್ಯಾಯಾಲಯಕ್ಕೂ ನ್ಯಾಯಮಂಡಳಿಗೂ ವ್ಯತ್ಯಾಸ ತಿಳ್ಕೋಬೇಕು, ಆಮೇಲೆ ನೀವು ಮಾತಾಡಬೇಕು ಸರ್. ಯಾವುದಾದ್ರು ಕೋರ್ಟಲ್ಲಿ ಆದೇಶ ಆಗಿದ್ರೆ ದಿವಾಳಿ ಅಂತ, ಅದನ್ನು ನೀವು 191 ಅಟ್ರಾಕ್ಟ್ ಆಗ್ತಾ ಇತ್ತು. ಇವಾಗ ನ್ಯಾಯಮಂಡಳಿಯಲ್ಲಿ ಆಗಿರುವಂತಹ ಆರ್ಡರ್ಸ್ನ ನೀವು ಮೀಡಿಯಾದವರು ಡಿಸ್ಕ್ವಾಲಿಫೈ ಆಗಿಬಿಡ್ತಾರೆ, ಮೆಂಬರ್ಶಿಪ್ ಹೋಗ್ಬಿಡ್ತದೆ ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ, ಯಾವ ಒಂದು ನೀವು ಕಾನೂನು ವ್ಯಾಪ್ತಿಯಲ್ಲಿ ನೀವು ಮಾತನಾಡ್ತಾ ಇದ್ರಂತ ನಿಮಗೆ ನೀವೇ ಪ್ರಶ್ನೆ ಹಾಕೋಬೇಕಾಗ್ತದೆ. ದಯವಿಟ್ಟು ಒಬ್ಬ ಇಂಡಸ್ಟ್ರಿಯಲಿಸ್ಟ್ನ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರುವಂತಹ ವ್ಯಕ್ತಿನ ನೀವು ಇಷ್ಟೊಂದು ತೇಜೋವಧನೆ ಮಾಡೋದು ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಒಳ್ಳೆಯದಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ.